ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನಮ್ಮ ಅತ್ತಿಗೆ ಮನೆಯಾದ ಪರ್ಕಳದಲ್ಲಿದ್ದೇವೆ. ಅತ್ತಿಗೆ ಕೂಡ ಒಂದು ಗಾರ್ಡನಿಂಗ್ ಒಂದು ಒಳ್ಳೆ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಸೊ ನಾನು ಅವರ ಪುಟ್ಟ ಕೈತೋಟವನ್ನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಿದ್ದೇನೆ. ಅವರ್ ಗಾರ್ಡನ್ ಈಸ್ ಅವರ್ ಫ್ರೈಟ್ ಎಂಬ ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಗಾರ್ಡನಿಂಗ್ ಅನ್ನೋದು ಒಂದು ಒಳ್ಳೆ ಹವ್ಯಾಸ. ಅದು ನೋಡಿ ನಿಮಗೆ ಎಲ್ಲ ರೀತಿಯ ಖುಷಿ ಕೊಡುತ್ತೆ, ಮನಸ್ಸಿಗೆ ಖುಷಿ ನೀಡುತ್ತೆ, ನಿಮಗೆ ಬಾಡಿ ಎಕ್ಸಸೈಸ್ ಆಗುತ್ತೆ. ಸೊ ಎಲ್ಲ ರೀತಿ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಆಗುತ್ತೆ, ಮನಸ್ಸಿಗೆ ಕೂಡ ರಿಲ್ಯಾಕ್ಸಿಂಗು ಆಗುತ್ತೆ. ಸೊ ಗಾರ್ಡನಿಂಗ್ ಅನ್ನೋದು ನಿಮಗೆ ಬೇಕಾದ ತರಕಾರಿ ನೀವೇ ಬೆಳ್ಕೊಬೋದು, ನಿಮಗೆ ಬೇಕಾದ ಪೂಜೆಗೆ ದೇವರಿಗೆ ಪೂಜೆಗೆ ಬೇಕಾದ ಹೂಗಳು ನಿಮ್ಮ ಕೈ ತೋಟದಿಂದ ತಗೋಬೋದು ಅಲ್ವಾ. ಸೊ ನಮ್ಮ ಕೈ ತೋಟದಿಂದ ನಾವು ಬೆಳೆದ ತರಕಾರಿಗಳನ್ನು ತಿನ್ನೋದು, ನಮಗೆ ದೇವರ ಪೂಜೆಗೆ ಬೇಕಾದ ಹೂಗಳನ್ನು ನಮ್ಮ ಕೈ ತೋಟದಿಂದ ಕೊಯ್ದು ಪೂಜೆಗೆ ಅರ್ಪಿಸೋದು ಅದೊಂದಿದೆಯಲ್ಲ, ಅದೊಂದು ರೀತಿ ಮನಸ್ಸಿಗೆ ಮುದ ನೀಡುವ ಒಂದು ಒಳ್ಳೆ ಏನೇಳಿ ಹವ್ಯಾಸ ಅಂತ ಹೇಳ್ಕೊಬೋದು ಗಾರ್ಡನಿಂಗ್ ಅನ್ನೋದು. ಸೊ ಇವತ್ತು ನಾನು ನಿಮಗೆ ಈ ನಮ್ಮ ಅತ್ತಿಗೆ ಪುಟ್ಟ ಕೈ ತೋಟವನ್ನು ಪರಿಚಯ ಮಾಡಿಕೊಡ್ತಿದ್ದೆ. ಬನ್ನಿ ನೋಡೋಣ. ಇದು ಅನಾನಸ್ಸು, ಇದು ದೊಡ್ಡ ಪತ್ರೆ ಗಿಡ. ಇದರಿಂದ ತಂಬಳಿ, ಚಟ್ನಿ ಮತ್ತು ಶೀತಕ್ಕೆ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಮದ್ದು ಮಾಡ್ಬೋದು. ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಮೇಲ್ಗಡೆ ಮಾಡ್ತಿದ್ದಾರೆ. ಹಾಗಿದ್ರಿಂದ ಅವರಿಗೆ ಸ್ವಲ್ಪ ಗಿಡಗಳೆಲ್ಲ ಹೋಗಿದೆ, ಆದರೂ ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ. ನೋಡಿ, ಇದು ಕಾಳು ಮೆಣಸಿಂದು. ಕದಿರ್ ಬಂದಿದೆ ನೋಡಿ. ನುಗ್ಗೆ ಮರ ಇದೆ. ಇದ್ರ ನುಗ್ಗೆ ಸೊಪ್ಪಿಂದ ತಂಬಳಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ರೊಟ್ಟಿ ಮಾಡ್ಬೋದು. ನಮ್ಮ ಗಾರ್ಡನಲ್ಲಿ ಆದ ನುಗ್ಗೆ ಸೊಪ್ಪಿಂದ ಹೇಳಿ ತಂಬಳಿ, ಹೀಗೆ ವೆರೈಟಿಗಳನ್ನೆಲ್ಲ ಫುಡ್ ಮಾಡ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ಹೈ ಕ್ಯಾಲ್ಶಿಯಂ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಊಟವೂ ಕೂಡ ರುಚಿಕರ. ಈ ಮಾವಿನ ಮರದಿಂದ ಅವರಿಗೆ ಈ ಸಲ ಸುಮಾರು ಒಂದು 200 ಕಾಯಿ ಸಿಕ್ಕಿರ್ಬೋದು. 200 ಕಾಯಿ ಸಿಕ್ಕಿದೆ. ಇವಳ ಮಗಳು ಒಂದು 3 ವರ್ಷ ಇದ್ದಾಗ ನೆಟ್ಟಿರ್ಬೋದು ಗೊರಟೆಯನ್ನು. ಈಗ ಅವಳು 8ನೇ ಕ್ಲಾಸು. ನೋಡಿ, ಒಂದು 2-3 ವರ್ಷ ಆಯಿತು ಅನಿಸುತ್ತೆ, ಫಲ ಬರ್ತಾ ಇದೆ. ಸುಮಾರು ಈ ಸಲ ಒಂದು 200 ಕಾಯಿ ಸಿಕ್ಕಿದೆ ಅವರಿಗೆ. ನಾನು ತುಂಬ ಸಲ 2-3 ಸಲ ತೊಗೊಂಡು ಬಂದಿದ್ದರು. ತುಂಬ ಸಲ ಅದರದ ಹಣ್ಣು ಕೂಡ ಚೆನ್ನಾಗಿರುತ್ತೆ, ಹಾಗೆ ತಿನ್ಬೋದು. ಹಾಗೆ ಅದನ್ನು ತೊಕ್ಕು ಮಾಡಿ ತಿಂದಿದ್ದೇವೆ, ಚಟ್ನಿ ಮಾಡಿ ತಿಂದಿದ್ದೇವೆ, ಹೀಗೆ ಬೇರೆ ಬೇರೆ ವೆರೈಟಿ ಫುಡ್ಗಳನ್ನು ಮಾಡಿ ತಿಂದಿದ್ದೇವೆ. ಸುಮಾರು ಒಂದು ಅಂದಾಜು ಒಂದು 200 ಕಾಯಿ ಅಂತೂ ಸಿಕ್ಕಿರ್ಬೋದು ಅವರಿಗೆ. ನೋಡಿ, ನುಗ್ಗೆ ಸೊಪ್ಪು ಹೇಳಿದ್ನಲ್ಲ. ನೋಡಿ, ಪೂಜೆಗೆ ಇಲ್ಲಿಂದಲೇ ಕೊಡ್ಕೊಂಡು ಹೋಗ್ಬೋದು, ದೇವರ ಪೂಜೆಗೆ. ಇದು ನೆಲಬೆಸಳೆ, ಕೋಳಿ ಸೊಪ್ಪು ಅಂತಾರೆ, ಕೆಲವರು ನೆಲಬೆಸಳೆ ಅಂತಾರೆ. ಇದು ಕೂಡ ನೀವು ಪಲ್ಯ ಮಾಡ್ಬೋದು, ಮತ್ತು ಹಸಿ ಅಂತ ಹೇಳ್ತಾರೆ, ಸಲಾಡು, ಮೊಸರು ಹಾಕಿ ಸಲಾಡ್ ಮಾಡ್ತಾರಲ್ಲ, ಅದು ಕೂಡ ಮಾಡ್ಬೋದು. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇದು ನೀವು ಪಾಟಲ್ಲಿ ಕೂಡ ಬೆಳೆಸ್ಕೊಬೋದು. ನೀವು ಒಂದು ಸಣ್ಣ ಗೆಲ್ಲು ನೆಟ್ಟರೆ ಅದು ತುಂಬ ಗೆಲ್ಲು ಹೊಡೆಯುತ್ತೆ. ಸೊ ನೀವು ಒಂದು ಸಣ್ಣ ಗೆಲ್ಲು ನೆಟ್ಕೊಂಡ್ರೂ ಸಾಕು. ಸೊ ನೋಡಿ, ನಾವು ಪಾಟಲ್ಲೂ ಕೂಡ ಅಲ್ಲಿ ಇದು ನೆಲಬಸಳೆ ಮತ್ತು ಹಲವಾರು ಆರೋಗ್ಯಕ್ಕೆ ಮೆಡಿಸಿನಲ್ ಪ್ಲ್ಯಾಂಟ್ಸು, ದೊಡ್ಡ ಪತ್ರೆ ಹೀಗೆಲ್ಲ ಬೆಳೆಸ್ಕೊಬೋದು. ಅದುಗಳನ್ನು ಪದಾರ್ಥ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ನಾಲಿಗೆಗೂ ರುಚಿಕರ. ದಿನ ಹೊರಗಡೆ ತಂದು ವಿಷಕಾರಿ ತರಕಾರಿಗಳನ್ನ ಉಪಯೋಗ ಮಾಡೋದಕ್ಕಿಂತ ನಮ್ಮ ಗಾರ್ಡನಲ್ಲಿ ಬೆಳೆಸ್ಕೊಂಡು
ಊಟ ಮಾಡ್ಬೋದು. ಬೇವಿನ ಸೊಪ್ಪು ಬೆಳೆಸ್ಕೊಬೋದು, ಹರಿವೆ ಬೆಳೆಸ್ಕೊಬೋದು. ಸಣ್ಣ ಸಣ್ಣ ಪಾಟಲ್ಲಿ ಕೂಡ ಹರಿವೆಗಳನ್ನೆಲ್ಲ ಇದು ನೆಲಬಸಳೆ ಹೀಗೆಲ್ಲ ಬೆಳೆಸ್ಕೊಬೋದು. ಅದೇ ಹೇಳ್ತಾರಲ್ಲ, ಮನಸ್ಸಿದ್ದರೆ ಮಾರ್ಗ. ನಾವು ಎಷ್ಟು ಭೂಮಿ ಜೊತೆಗೆ ಸಸ್ಯಗಳ ಜೊತೆ ಒಡನಾಟದಿಂದ ಇರ್ತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ ಮತ್ತು ಉಲ್ಲಾಸವಾಗಿರ್ತೀವಿ. ನೋಡಿ, ಇವರು ಪಕ್ಕದ ಸೈಟು ಸುಮ್ಮನೆ ಹುಲ್ಲು ಬೆಳ್ಕೊಂಡಿರುತ್ತೆ ಅಂತ ನೋಡಿ ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಿ ಅವರಿಗೆ ಬೇಕಾದ ತರಕಾರಿಗಳನ್ನು, ಸೊಪ್ಪುಗಳನ್ನು ಬೆಳ್ಕೊತಿದ್ದಾರೆ. ಹಣ್ಣಿನ ಗಿಡ ನೆಟ್ಟಿದ್ದಾರೆ, ಬಾಳೆಗಿನ ಗಿಡ ನೆಟ್ಟಿದ್ದಾರೆ, ಡ್ರ್ಯಾಗನ್ ನೆಟ್ಟಿದ್ದಾರೆ, ಪಪ್ಪಾಯ ನೆಟ್ಟಿದ್ದಾರೆ, ವಿಟಮಿನ್ ಸೊಪ್ಪಿದೆ, ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪಿದೆ, ಬಸಳೆ ಇದೆ, ನೆಲಬಸಳೆ ಇದೆ, ಹರಿವೆ ಇದೆ ನೋಡಿ, ಕೆಸುವಿದೆ. ಸುಮಾರು ಈ ಸಣ್ಣ ಜಾಗದಲ್ಲಿ ಒಂದು 25-30 ವೆರೈಟಿ ಗಿಡ ಅಂತೂ ಇದೆ ಅಂದ್ಕೊತೀನಿ ನೋಡಿ. ಇವರು ನಮ್ಮ ಅತ್ತಿ ಉಮ್ಮ ಗಾರ್ಡನಲ್ಲಿ ಸುಮಾರು 50 ಗಿಡಗಳನ್ನು ನೆಟ್ಟಿರ್ಬೋದು. ಬೇರೆ ಬೇರೆ ಪಪ್ಪಾಯ, ಬಾಳೆ, ಮಾವಿನಕಾಯಿ, ಚಿಕ್ಕು, ಹೀಗೆ ಹಲವಾರು ಗಿಡಗಳನ್ನು ನೆಟ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಇದೆ, ಅದರಲ್ಲಿ ಅವರು ಇಲ್ಲಿ ಬೆಳೆದ ಗಿಡಗಳನ್ನೆಲ್ಲ ಹಾಕ್ತಿದ್ದಾರೆ. ಸುಮಾರು ಕೊರೋನಾ 5 ವರ್ಷದ ಹಿಂದಿನ ಇವರ ಗಾರ್ಡನಲ್ಲಿ ಆದ ಡ್ರ್ಯಾಗನ್ ಇರ್ಬೋದು, ಅನಾನಸ್ ಇರ್ಬೋದು, ಪೇರಳೆ ಇರ್ಬೋದು, ಮಾವಿನಕಾಯಿ ಇರ್ಬೋದು. ಇವರಿಗೆ ಈ ಸಲ ತುಂಬ ಮಾವಿನಕಾಯಿ ಸಿಕ್ಕಿದೆ. ಸುಮಾರು 200 ಮಾವಿನಕಾಯಿ ಸಿಕ್ಕಿರ್ಬೋದೇನೋ. ನಾನಂತೂ ಅದರದ ತೊಕ್ಕು ಮಾಡಿ ಸಖತ್ತಾಗಿ ತಿಂದಿದ್ದೇನೆ. 2-3 ಸಲ ತೊಕ್ಕು ಮಾಡಿ ತಿಂದಿದ್ದೇನೆ. ಅವರು ಮನೆಗೆ ಬರುವಾಗ ತಗೊಂಡು ಬಂದಿದ್ರು. ಅವರ ಇನ್ಸ್ಟಾಗ್ರಾಮ್ ಇದೆ, ಯಾವುದು ಗಾರ್ಡನಿಂಗ್ ಟೇಲ್ಸ್ ವಿತ್ ಉಮಾ, ಗಾರ್ಡನಿಂಗ್ ಟೇಲ್ಸ್ ವಿತ್ ಉಮಾ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದರಲ್ಲಿ ಅವರು ಈ ಗಾರ್ಡನ್ ಇದ್ದೀವ ಒಳ್ಳೊಳ್ಳೆಯ ಡ್ರ್ಯಾಗನ್ ಇರ್ಬೋದು, ಅನಾನಸ್, ಹೀಗೆ ತುಂಬ ವೆರೈಟಿ ಅವರಿಗೆ ಸಿಕ್ಕಿರೋದನ್ನ ಹಂಚಿಕೊಂಡಿದ್ದಾರೆ. ಇದು ಏನು ಹೇಳಿ, ನಮಗೂ ನೋಡ್ಲಿಕ್ಕೆ ಖುಷಿ ಆಗುತ್ತೆ, ಹಾಗೂ ಇದು ಬೇರೆಯವರು ಕೂಡ ಇನ್ಸ್ಪೈರ್ ಆಗುತ್ತೆ. ಗಾರ್ಡನಿಂಗ್ ಚಿಕ್ಕ ಮಟ್ಟದಲ್ಲಾದರೂ ಗಾರ್ಡನಿಂಗ್ ಮಾಡ್ಕೊಳ್ಳೋದು ಎಲ್ರಿಗೂ ಒಳ್ಳೆಯದು. ಎಲ್ಲ ರೀತಿಯಲ್ಲೂ ಫಿಸಿಕಲ್ ಆಗಿ ಎಕ್ಸಸೈಸ್ ಆಗುತ್ತೆ, ಮನಸ್ಸಿಗೂ ರಿಲ್ಯಾಕ್ಸ್ ಆಗುತ್ತೆ, ಮನಸ್ಸಿಗೆ ಖುಷಿ ನೀಡುತ್ತೆ. ನಾವೊಂದು ನೆಕ್ಸ್ಟ್ ಜನ್ರೇಷನಿಗೆ ಒಂದು ಗಾರ್ಡನಿಂಗ್ ಅನ್ನೋದು ಹೇಗೆ ಅಂತ ಹೇಳ್ಕೊಡ್ಬೇಕಾದ್ರೆ ನಾವು ಕಲಿಬೇಕು, ನಾವು ಮಾಡಬೇಕು. ಟಾಪ್ ಶೂಟು ಮಾವ ಮಾಡಿಕೊಟ್ಟಿದ್ರು ಅತ್ತಿಗೆಗೆ ನೋಡಿ. ಇದು ಒಳ್ಳೆ ಕದಿರು ಬಂದಿದೆ. ಇದು 2ನೇ ಸಲ ಬರ್ತಿದೆ ಅನಿಸುತ್ತೆ. ಕಳೆದ ಸಲವೇ ಬಂದಿದೆ ಇವರಿಗೆ. ಸುಮಾರು 1 ಮುಷ್ಟಿಯಷ್ಟು ಕಾಳುಮೆಣಸು ಸಿಕ್ಕಿರ್ಬೋದು ನೋಡಿ. ನಮ್ಮ ಇಷ್ಟು ಸಣ್ಣ ಪಾಟಲ್ಲಿ ನೆಟ್ಕೊಂಡು ಅವರಿಗೆ ಕಾಳುಮೆಣಸು 1 ಮುಷ್ಟಿಯಷ್ಟು ಸಿಕ್ಕಿದೆ. 1 ಮುಷ್ಟಿಯಷ್ಟು ಸಿಕ್ಕು ನಮಗೆ ಒಂದು 6-7 ತಿಂಗಳಂತೂ ಅದರದ್ದು ಸಾಕಾಗ್ಬೋದು, ಬಳಕೆ ಮಾಡ್ಬೋದು ನೋಡಿ. ಇಷ್ಟು ಒಂದು ಇದರಲ್ಲಿ ಮನೆ ಬಳಕೆ ಆಗುವಷ್ಟು ಸಿಕ್ಕಿದೆ. ಇನ್ನೊಂದು 2-3 ಗಿಡ ಮಾಡಿಕೊಂಡ್ರೆ ನೋಡಿ ತುಂಬಾ ಸಿಗತ್ತೆ ಮನೆ ಬಳಕೆಗೆ ಆಗುವಷ್ಟು. ಸುಮ್ಮನೆ ಹೊರಗಡೆ ಕೊಂಡು ತರುವ ಬದಲು ನೋಡಿ ನಮ್ಮ ಮನೆಯಲ್ಲಿ ಆದ ಸಿಕ್ಕ ಕಾಳುಮೆಣಸು, ಕರಿಬೇವಿನ ಸೊಪ್ಪಿರ್ಬೋದು, ಅಥವಾ ವಿಟಮಿನ್ ಸೊಪ್ಪಿರ್ಬೋದು, ನುಗ್ಗೆ ಸೊಪ್ಪಿರ್ಬೋದು, ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಬೆಳೆದು ತಿನ್ನೋದ್ರಲ್ಲಿ ತುಂಬಾ ಖುಷಿ ಇದೆ. ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೇಳಿಕೊಡ್ಬೇಕಾಗದ್ದು ಇದನ್ನೇ. ಗಿಡ ಮರ ನೋಡಿ, ಬಾಳೆಕೊನೆ ಚೆನ್ನಾಗಿ ಬೆಳೆದಿದೆ. ಬಾಳೆಕೊನೆಯನ್ನು ಬೀಳ್ದಂತೆ ಕಟ್ ಮಾಡೋದು ಕೂಡ ಅದೊಂದು ಸ್ಕಿಲ್ಲು. ಬಿದ್ದರೆ ಒಡೆಯುತ್ತೆ ನೋಡಿ. ಇದು ಕಿಡ್ನಿಗೆಲ್ಲ ತುಂಬ ಒಳ್ಳೆಯದು. ಇದರದ್ದು
ಜ್ಯೂಸ್ ಮಾಡಿ ಕೂಡ ಕುಡಿತಾರೆ. ಇದರ ಸಾಸಿವೆ ತುಂಬ ಚೆನ್ನಾಗಾಗತ್ತೆ. ನಮ್ಮ ಅತ್ತೆಯವರು ಇದರದ್ದು ಸಾಸಿವೆ ಮಾಡ್ತಾರೆ, ಅದರದ್ದು ತುಂಬ ರುಚಿಕರ. ನಿಮಗೆ ಅದು ಬಾಳೆ ದಿಂಡಿನ ಸಾಸಿವೆ ಅಂತ ಅನಿಸೋದೇ ಇಲ್ಲ. ಇದರಿಂದ ಸಾಸಿವೆ ಮಾಡೋದು ಇಷ್ಟು ರುಚಿಕರ ಆಗುತ್ತಾ ಅಂತ ಅನಿಸುತ್ತೆ. ತುಂಬ ರುಚಿಕರವಾಗಿರುತ್ತೆ. ಏನಿಲ್ಲ, ಇದರ ಸಾಸಿವೆ ಮಾಡೋದು ಸಿಂಪಲ್ಲು. ಇದರ ಸ್ವಲ್ಪ ಇದು ದಂಡು ಸಿಗುತ್ತಲ್ವ, ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮಿಕ್ಸ್ ಮಾಡಿ ಕಾಯಿ ಒಟ್ಟಿಗೆ ಕಡೆದು ಅದಕ್ಕೆ ಸ್ವಲ್ಪ ಬೇಕಾದ್ರೆ ಮೊಸರು ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಸೇಯ್ಬೋದು. ನಮ್ಮ ಅತ್ತಿಗೆ ಮನೆಯಲ್ಲಿ ದಂಡದು ತಾಳಿರ್ಬೋದು, ಅದು ಪಲ್ಯ ಇರ್ಬೋದು ಅಥವಾ ಸಾಸಿವೆ ಇರ್ಬೋದು ಮಾಡ್ತಾರೆ ಅಂತ. ನೀವು ಬಾಳೆ ಕೊನೆ ಕಡ್ದು ಒಂದು 2-3 ದಿವಸದೊಳಗೆ ದಂಡು ತೆಗೆದು ಉಪಯೋಗಿಸ್ಬೇಕಾಗತ್ತೆ. ಇದನ್ನು ತುಂಬ ದಿನ ಉಳಿಯಲ್ಲ, ಒಂದು 2 ದಿವಸ ಉಳಿಯುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ಉಳಿಬೋದೇನೋ, ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ನೋಡಿ ಸ್ನೇಹಿತರೆ, ನಾವು ಮುಂದಿನ ಜನ್ರೇಷನ್ಗೆ ಕಂಪ್ಯೂಟ್ರು ಇದ್ರ ಜೊತೆಗೆ ನಾವು ಹೇಳ್ಕೊಡೋ ಇದರ ಜೊತೆಗೆ ನಾವು ಕಂಪ್ಯೂಟ್ರು ಹೇಗೆ ಬೇಕೇ ಬೇಕು. ಕಂಪ್ಯೂಟ್ರ್ ಜಗತ್ತಲ್ಲಿದೆ, ಅದ್ರ ಜೊತೆಗೆ ನಾವು ಈ ಥರ ಗಾರ್ಡನಿಂಗು ಆ ಥರ ಒಳ್ಳೊಳ್ಳೆ ಹಾಬೀಸ್ಗಳನ್ನು ನಾವು ಬೆಳೆಸ್ಕೊಂಡು ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಕಳು ಆಟೋಮೆಟಿಕಲಿ ಕಲಿತಾ ಹೋಗ್ತಾರೆ. ಇಲ್ಲ ನಾವು ಮಕ್ಕಳ ಹತ್ರ ನಾವು ಮಾಡಿದೆ ಅದನ್ನು ಮಾಡಿ ಇದನ್ನು ಮಾಡು ಅಂತಂದರೆ ನಿಜವಾಗ್ಲೂ ಅವ್ರು ಮಾಡಲ್ಲ. ನಾವೇ ಅವರಿಗೆ ಇನ್ಸ್ಪೈರ್ ಆಗಬೇಕು, ಎನ್ಕರೇಜ್ ಮಾಡಬೇಕು. ಅದು ನಮ್ಮ ಕರ್ತವ್ಯ ಆಗಬೇಕು. ಯಾಕಂದರೆ ಜವಾಬ್ದಾರಿ ಆಗಿದೆ. ಯಾಕಂದರೆ ಈಗಿನ ಮಕ್ಕಳಿಗೆ ಎಲ್ಲಿ ಹಾಲು ಸಿಗುತ್ತೆ, ಯಾವುದು ಬೇವಿನ ಸೊಪ್ಪಿನ ಗಿಡ, ಯಾವುದು ಕರಿಬೇವಿನ ಸೊಪ್ಪಿನ ಗಿಡ, ಯಾವುದು ಮಾವಿನ ಗಿಡ, ಯಾವುದು ಪೇರಳೆ ಗಿಡ ಅನ್ನೋದು ಸ್ವಲ್ಪವೂ ನಮ್ಮ ಪರಿಸರ ಜ್ಞಾನ ಇಲ್ಲೇ ಇಲ್ಲ. ಅದನ್ನು ಆ ಥರ ಜ್ಞಾನವನ್ನು ತುಂಬಬೇಕು. ಅವರು ಎಲ್ಲ ಶೈಕ್ಷಣಿಕ ಶಾಲೆಗಳ ಕರ್ತವ್ಯ, ಹಾಗೆ ಎಲ್ಲ ಪೇರೆಂಟ್ಸ್ಗಳ ಕರ್ತವ್ಯ. ನಿಮ್ಮ ಮನೆಗಳಲ್ಲಿ ನಿಮಗೆ ಎಷ್ಟಾಗುತ್ತಷ್ಟು ಸಣ್ಣ ಸಣ್ಣ ಪಾಟ್ಗಳಲ್ಲಿ ಈ ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸ್ಕೋದ್ರಲ್ಲಿ ನಿಮ್ಗೆ ಎಷ್ಟು ಖರ್ಚಾಗಲ್ಲ. ನಿಮಗೂ ಆರೋಗ್ಯಕರ, ನಿಮ್ಮ ಮಕ್ಕಳಿಗೂ ಆರೋಗ್ಯಕರ. ನಾವು ಮುಂದಿನ ಪ್ರಪಂಚಕ್ಕೆ ಒಂದು ಒಳ್ಳೆಯ ಆರೋಗ್ಯವಂತ ಸ್ಟ್ರೆಸ್ ಫ್ರೀ ಲೈಫನ್ನು ಕೊಡಬೇಕಾದ್ರೆ ನಾವು ಇದನ್ನೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ಇದೆಲ್ಲ ನಮ್ಮ ಜವಾಬ್ದಾರಿಯಾಗಿದೆ. ನಾನು ಎಲ್ಲ ಪೇರೆಂಟ್ಸಿಗೂ ಎಲ್ಲ ಪೇರೆಂಟ್ಸಿಗೆ ಕೇಳ್ಕೊಳ್ತೇನೆ, ನಿಮ್ಮ ಮನೆಗಳಲ್ಲಿ ಒಂದು 4-5 ಪಾಟ್ಗಳನ್ನು ನೆಟ್ಟು ಗಿಡಗಳನ್ನು ಬೆಳೆಸ್ಕೊಂಡು ನೀವು ಚೆನ್ನಾಗಿರಿ. ನಿಮ್ಮ ಮಕ್ಕಳಿಗೂ ಹೇಳ್ಕೊಟ್ಟು ಆ ಜನ್ರೇಷನ್ಗೂ ಕೂಡ ಒಂದು ನೀವು ಮಾದರಿಯಾಗಿ ಅವ್ರುಗಳನ್ನು ಒಂದು ಸ್ಟ್ರೆಸ್ ಫ್ರೀ ಲೈಫು, ಆರೋಗ್ಯಯುತವಾದ ಲೈಫ್ ಕೊಡೋಕ್ಕೆ ಅದು ನಿಮ್ಮ ಜವಾಬ್ದಾರಿ ಆಗಬೇಕು. ಅದು ನೀವು ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ.